We first met in September of 2018. I don't remember the date. We met in the evening at 6:30 p.m. But that I remember the time. Yeah, we decided to meet for dinner. She chose the place. Once upon a rooftop in JP Nagar. All through our dinner, I just kept listening to her and I didn't talk much at all. And definitely, yes, that's the most memorable day together. April 28th, 2019. That was the day where both of us said yes for each other. The day we decided to take our relationship to the next step. And the most lovable thing is he always, and most of the time, he always makes me feel very comfortable. I feel we connect really well, and she understands and sees things the same way as I do. We also made a long drive to Airport Road, and we made a pit stop at IPC, that is India Paratha Company. With some parathas, we had some discussion, talks, and with some funs. That's the day I spoke the most, and she kept listening, and finally made up my mind to ask her, and she said yes. We came back and told our parents, so that's the most memorable day for me. Hey Akarsh, naughty boy, wish you a very happy married life. Enjoy, have trust in each other, and I wish you 100 years of marriage life with success. Enjoy, madam. Hey Akash and Padmashri, wishing you a new journey full of life, filled with love and happiness. I think I was the first one, maybe even before Akash meets, I said Adarsh, I think She's the one. Yeah, she's the one. ಪೂಜ್ಯರೇ ನಾನು ಮುಂದಿನ ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಾರಣಾಸಿ ಪಟ್ಟಣಕ್ಕೆ ಅಂದರೆ ಕಾಶಿಗೆ ಹೊರಟಿದ್ದೇನೆ. ಓದಕ್ಕೆ ಹೋಯ್ತಾರಂತೆ, ಕಳಿಸ್ಕೊಣ. ಇನ್ನೂ ಜಾಸ್ತಿ ಜ್ಞಾನ ಮಾಡ್ಬೋದಲ್ಲ, ಅಭಿವೃದ್ಧಿ ಆಗಿರೋದೇ ಸಾಕು ಅಂತ ಜಾಸ್ತಿ ನನ್ನ ಕೆಲವೊಂದು ಬೇಡಿಕೆಗಳನ್ನ ಈಡೇರಿಸುವುದಾದರೆ ನಿಮ್ಮ ಮಾತಿಗೆ ಒಪ್ಪುತ್ತೇನೆ. ಏನೋ ಡಿಮ್ಯಾಂಡ್ಗಳಿದಾವಂತೆ, ಪೂರೈಸಿದ್ರೆ ಏನಂತೆ ಕಿವಿನಲ್ಲಿ ಹೇಳ್ಕೊಂಬಿಡಪ್ಪ. ಲಾಕರ್ ಕೀ ಬೇಕೇನಾ? ಕಾಶಿ ಯಾತ್ರೆಗೆ ಹೋಗತಕ್ಕಂಥದ್ದು ಯಾಕೆಂದ್ರೆ ಉನ್ನತ ವಿದ್ಯಾಭ್ಯಾಸದ ಕೇಂದ್ರ ಆಗಿದ್ದು ಕಾಶಿ ಪಟ್ಟಣ. ಹಾಗಾಗಿ ಅದು ಕಾಶಿ ಯಾತ್ರೆ ಬಂತು. ಗುರುಕುಲಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ ಕಷಾಯ ವಸ್ತ್ರಧಾರಿಗಳಾಗಿ ಹೋಗಬೇಕು ಅಂತಕ್ಕಂಥ ಪರಂಪರೆ. ಮುಕ್ತಿ ಕನ್ಯಾ ಕರೆಗೃಹಿ. ಈಗ ಅವನಿಗೆ ಉಡಿ ತುಂಬಕ್ಕಾಗಲ್ಲ, ಯಾಕಂದ್ರೆ ಅವನು ಮುಗ್ಧ ಬಾಲಕ. ಈಗ ಅವನು ವಿದ್ಯಾಭ್ಯಾಸಕ್ಕೆ ಹೋಗಂತವನು. ಆಕರ್ಷಿ ನಾನು ನೋಡಿದ ಫಸ್ಟ್ ಟೈಮ್ ನಾನು ನೋಡಿದಾಗ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಾಗ ಮಾತ್ರ ನಾನು ನೋಡಿದ್ದು. ಇಟ್ಸ್ ವೆರಿ ಯಂಗ್, ಎನರ್ಜೆಟಿಕ್, ತುಂಬ ಸೈಲೆಂಟ್ ಆ್ಯಕ್ಚುಲಿ. ಓಕೆ, ಎಜುಕೇಟೆಡ್. ನಮಗೆ ಬೇಕಾಗಿರೋದು ಅಷ್ಟೇ. ಮೋರೆವರ್ ಈಸ್ ವರ್ಕಿಂಗ್, ನಮ್ಗೆ ಸಾಕು ಅಷ್ಟೇ, ನಮ್ಗೆ ಇನ್ನೇನು ಬೇಡ ಸರ್. ಆಕರ್ಷ್, ಈ ದಿನ ನಿನ್ನ ಮರೆಯಲಾಗದ ಒಂದು ಸುದ್ದಿನ. ನಮ್ಮೆಲ್ಲರಿಗೂ ಸಂತೋಷ ಮತ್ತು ಪದ್ಮಶ್ರೀ ಜೊತೆ ಹೊಂದಿಕೊಂಡು ಶುಭವಾಗಲೆಂದು ನಿಮ್ಮೆಲ್ಲರಿಗೂ ನಾನು ಶುಭ ಕೋರುತ್ತಾ ಹಾರೈಸುತ್ತೇನೆ. ಪದ್ಮಶ್ರೀ, ನೀನು ಇಬ್ಬರು ಹೊಂದ್ಕೊಂಡು ಹೋಗಿ, ನಿನಗೂ ಶುಭವಾಗಲಿ. ಈ ದಿನ ಮರೆಯಲಾಗದ ದಿನ. ಯಾವಾಗ್ಲೂ ಇಬ್ಬರು ಚೆನ್ನಾಗಿರಿ.
ನೀವು ಹೆಣ್ಣಿನ ಹತ್ರ ಇರಿ, ಹೆಣ್ಣು ಕರ್ಕೊಂಡು ಕೆಳಗೆ ಬನ್ನಿ, ಕೆಳಗೆ ಸರ್ ಬನ್ನಿ, ನೀವು ಬನ್ನಿ. I'm all set. ಹೌ ಯು ಫೀಲಿಂಗ್? Good, going on. Just getting there, few more minutes. We wish you both a very happy married life. Wishing a very happy married life, Akash and Padmashri. Have a great life ahead. ಮಂಟಪಕ್ಕೆ ಕಳುಹಿಸಿಕೊಡಿ. ತಥಾಸ್ತು ಹೇಳಬೇಕು. Feeling pretty excited and emotional both. ಎಲ್ಲ ಗಟ್ಟಿ ಹಿಡ್ಕೊಮ್ಮ, ಜೀರಿಗೆ ಮಾತ್ರ ಬಿಡಬೇಕು. ಜೀರಿಕಾ ಪ್ರೋಕ್ಷಣಂ ಕರೋಮಿ ಸ್ವಾಹ. ನಮೋ ನಮೋ ದಾಂಪತ್ಯೋ ಸುಖವರ್ಧತ ಸಂಬಂಧ ಮಾಲಾ ಶಕ್ಯ ಸಂಬಂಧೋ ದಾಂಪತ್ಯೋ ಸುಖವರ್ಧತ. ಹಸ್ತದ್ವಯಂ ಕರೋಮಿ ಸ್ವಾಹ. ಸೌಭಾಗ್ಯಪುತ್ರಮಖಿಲಾರ್ಥಬಲಂ ತ್ರಿವರ್ಗಂ ಸ್ವಸ್ತಿಕಸ್ಥಾಪನಂ ಕರೋಮಿ. ಭರತನಾಮಧೇಯ ಪ್ರವಿರಾಜಿತ ಷಟ್ಕಂಡಮಂಡಿತಾಯಾಂ ಶುಭಗೋತ್ರಜಃ ಶುಭಸೂತ್ರಜಃ ಆದಿನಾಥ ನಾಮಧೇಯಾಃ ತಸ್ಯ ಭಾರ್ಯಾ ಮೋಹದಿಂದ ಸುಧರ್ಮದಿಂದ ಈ ಕನ್ನಿಕೆಯನ್ನು ಈ ಪುರುಷನು ಸಂರಕ್ಷಿಸಿಕೊಂಡು ಬರತಕ್ಕದ್ದು. ಸಕಲ ಶಲಾಕ ಪುರುಷ ಸಂಬೋತಿ ಸಂಬಂಧ ವಿರಾಜಿತ ಶ್ರೀ ಚತುರ್ವಿಂಶತಿ ತೀರ್ಥಂಕರಸಿತ ಭಗವಾನ್ ಶ್ರೀ ಮಹಾವೀರ ಸ್ವಾಮಿ ತೀರ್ಥಂಕರ ಚೈತ್ಯಾಲಯ ಸ್ವಾಮಿಗೆ ನಮೋ ಭುವಚ್ಛಾಯಾಣಂ ನಮೋ ಲೋಯೇ ಸೌವಸಾಹೂನಂ. ವರದಾಃ ಪ್ರದಾಭವಂತು ವರೇಣ ದತ್ತಾಃ ಸವರ್ಣೀ ಹರಿದ್ರಾ ಸಮನ್ವಿತಾಃ ತಾನಿ ಕರೋಮಿ You know us, right? We are the most annoying people in your life. So Happy married life. Hashtag Bharat. ಹ್ಯಾಪಿ ಮ್ಯಾರಿಡ್ ಲೈಫ್ ಆಕಾಶ್. ಹೆಂಗಿದ್ರು ನಮ್ಮ ಸ್ಕೂಲಲ್ಲಿರೋ ಕೊನೆ ವಿಕೆಟು ಫೈನಲಿ ಇವತ್ತು ಉಳ್ಳುತ್ತು. ಮೇಲಿದೆ ಹಬ್ಬ ನಿನಗೆ. ಓಕೆ, ನಾವೆಲ್ಲ ಸುಳ್ಳು ಹೇಳಪ್ಪ, ಮ್ಯಾರೇಜ್ ವೆರಿ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್ ಇವೆಲ್ಲ ಹೇಳಲ್ಲ, ನಾವೆಲ್ಲ ಅನ್ಭವಿಸ್ತೀವಿ. ಐಟ್ಸ್ ಹೈ ಟೈಮ್ ನೀನು ಲೇಟ್ ಆಗಿ ಬಂದಿನ ಅದು ಅನ್ಭವಿಸ, ನೀನು ಅನ್ಭವಿಸ್ಲೇಬೇಕು. All the very best to you. Congratulations. God bless you. We love you. ಕಂಡೆ ಅಲ್ಲಿ ಪತ್ನಿ ಆಯ್ತು.
ಮೈಂಡ್ ಬಾಡಿ ಫುಲ್ ಹಂಗೆ ಇದೇನಪ್ಪ ರೈಟ್ ಅವರ ಹೆಸರು ಕಂಡೆ ಅಂತ ಹೇಳಿ ಸೂರ್ಯ ಕಂಡ್ರ ಚಂದ್ರನ್ ಕಂಡ್ರ ಆದಿತ್ಯಾದಿ ಮಹಾನ್ ನವಗೋವಿ ಕಂಡ್ರ ಮುತ್ತಿನಂತ ಯಜಮಾನ್ರು ಕಂಡ್ರ ಯಜಮಾನ್ರ ಹೆಸರು ಆಕರ್ಷಿ. I'm gonna miss her, but not fully because even I'm staying in US. ಅವಳು ಬರ್ತಿದ್ದಾಳೆ, ಸೊ ಅದೊಂದು ಖುಷಿ ಇದೆ ನನಗೆ. ಬಟ್ ದಾರೆ ಹಿಡ್ಕೊಡ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಬೇಸಿಕ್ಲಿ ಶಿ ವಾಸ್ ಲೈಕ್ ಅ ಸೆಕೆಂಡ್ ಮದರ್ ಟು ಮೀ, even for my brother as well. Definitely she's gonna miss 50%, but I'm gonna miss her 200%. Yeah, and I'm sure that she'll be having a super duper life with Akash. Baba ಹೇಳ್ಬೇಕಂದ್ರೆ is a very chilling bro, and he brings happiness to everyone. That is what I feel. So I wish Akash and I wish Baba and Padmashri happy married life. We both have a very successful life ahead. And wish you happy married life for Padmashri and Akash. You guys gonna rock it. ಸ್ವರ್ಣಕಂಠೀಹಾರ ಸಮರ್ಪಣಂ ಕರೋಮಿ ಸ್ವಾಹಾ. ಸ್ವರ್ಣಕಂಠೀಹಾರವನ್ನ ಕೊಟ್ಟರೂ ಕೂಡ ಮತ್ತೆಯೂ ಮಧ್ಯದಲ್ಲೇ ಏಕೆ ನಿಂತೆ ರಮಣಿ ಪ್ರಿಯ ನನಗೆ ನಿಮ್ಮ ನೆನಪು ಸದಾ ಇರಲೆಂದು ನಿಮ್ಮ ಕೈಯಲ್ಲಿರುವ ಮುದ್ರಾ ಉಂಗುರವನ್ನ ಮುದ್ರಾ MU ಉಂಗುರವನ್ನ ಕೊಡುವುದಾದರೆ ನಿಮ್ಮ ಜೊತೆ ಬರುತ್ತೇನೆ. ಬಲಗೈ ಉಂಗುರ ಕಡೆಗೆ ಹಾಕಿ. ಇವೆಲ್ಲ ಜಲ ಚಪ್ಪಳ ಕಟ್ತಾರೆ. ಓಂ ಪುಟ್ಟಿ ದರ್ಶನ ಜ್ಞಾನ ಚಾರಿತ್ರಾಯ ನಮಃ ಸ್ವಾಹಾ. ಮುದ್ರಿಕಾ ಸ್ವೀಕಾರಂ ಕರೋಮಿ ಸ್ವಾಹಾ. ಸ್ವಾಹಾ. ನಿಮ್ಮ ಕೈ ಕಾಲಲ್ಲಿ ಯಾವಾಗ ಶಕ್ತಿ ಇರ್ತದೆ ಅಷ್ಟರ ಒಳಗಡೆ ಹೋಗಿ ಈ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ಕೊಂಡು ಬರ್ಬೇಕು. ಅದಕ್ಕೆ ಖರ್ಚಿಪೆ ಸಾಕ್ಷಿ. ನೀವೆಲ್ಲ ಚಪ್ಪಾಳೆ ತಡಿಪ ಧರ್ಮಕ್ಷೇತ್ರಗಳ ದರ್ಶನಕ್ಕೆ ಹೋಗಬೇಕು ಅಂತಕ್ಕಂಥ ವಾಗ್ದಾನವನ್ನ ಮಾಡಿದೆ. ಸುವರ್ಣ ದಾರೋದಕೇನ ಕನ್ಯಾದಾನಂ ಕರಿಷ್ಯೆ. ಓಂ ನಮೋ ಅರಹಂತಾಣಂ ನಮೋ ಸಿದ್ಧಾನಂ ನಮೋ ಲೋಹೇ ಸೌವಸ್ಸಾಭೂನಂ. ಮಸ್ತಕೋಪರಿ ಅಕ್ಷತಾರೋಪಣಂ ಕರೋಮಿ. ಮಾಂಗಲ್ಯಧಾರಣ ಮಹೋತ್ಸವೇನ ಸಾವಧಾನ ಭವಂತು. ಸುಪ್ರೀತೋ ವರದೋ ಫಲದೋ ಭವಂತು. ಇನ್ನು ಮುಂದೆ ಅವಳನ್ನ ನಿಮ್ಮ ಮನೆಯ ಸೊಸೆಯಾಗಿ ಕಳುಹಿಸುತ್ತಿದ್ದೇವೆ. ಅಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತಪ್ಪು ನೋವುಗಳು ಕಂಡು ಬಂದಲ್ಲಿ ತಿದ್ದಿ ಬುದ್ಧಿವಾದ ಹೇಳಿ ಮಗಳ ರೀತಿಯಲ್ಲೇ ಸಲಹಬೇಕಾಗಿ ಕೇಳಿಕೊಳ್ಳುತ್ತೇವೆ. ದೃಷ್ಟಿಯಿಂದ ಸೊಸೆಯಾಗಿದ್ದರೂ ಕೂಡ ಮಗಳನ್ನು ನೀವು ಯಾವ ರೀತಿ ಪಾಲನೆ ಮಾಡ್ತೀರಿ ಆ ರೀತಿ ಪಾಲನೆ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದ ಮೇಲೆ ನಾವು ಇವಳು ನಿಮಗೆ ಕಳಿಸ್ತಾ ಇದ್ದೀವಿ. ಅವರು ಬಹಳ ಪ್ರೀತಿಯಿಂದ ಎಲ್ಲೋ ಒಂದ್ ಕಡೆ ಸಣ್ಣ ಸಂಕಟ ಆದ್ರೂ ಯಾಕಂದ್ರೆ ಜಾಸ್ತಿ ಸಂಕಟ ಇಲ್ಲ, ಯಾಕಂದ್ರೆ ಒಂದೇ ಊರು ರಾಜಾಜಿನಗರ JP ನಗರ ಹಾಕೊಳ್ಳಿ, ಕೈ ಹಿಡ್ಕೊಳ್ಳಿ. ಒಂದನ್ನ ಇಷ್ಟಪಡ್ತೀವಿ ಸರ್. ಒಂದು ಈ ಸನ್ನಿವೇಶನಲ್ಲಿ ನನಗೆ ಬೆಳಗಿಂದ ಕಣ್ಣೀರು ಬಂತು. ಯಾಕೆ ಬಂತಂದ್ರೆ ಅವಳ ಮನೆಗೆ ಹೋಗ್ತಾ ಇದ್ರು ಅಂತಲ್ಲ, ಕೆಲವು ಸರಿ ಅವ್ರಿಗೆ ಬೇಯ್ದಿದ್ದೀನಿ. ಅವಾಗ ಸ್ವಲ್ಪ ಏನಾಗುತ್ತೆ, ಅವ್ರ ದುಃಖ ಆಗಿರ್ಬೋದು. ಇವಾಗ ನನಗೆ ಸರಿ ತಪ್ಪು ಮಾಡಿದ್ರು. ರಾಜಾಜಿನಗರದಿಂದ ಓಲಾ ಉಬರ್ ಕ್ಯಾಬ್ ಮಾಡಿಕೊಂಡು ಸೀದಾ JP ನಗರಕ್ಕೆ ಬಂದ್ಬಿಡ್ಬೇಕು, ಕರ್ಕೊಂಡ್ಬಂದು.
ಸಪ್ತಪದಿ ಇದು ಸಪ್ತಪದಿ ಸಪ್ತಪದಿ ಇದು ಸಪ್ತಪದಿ ಈ 7 ಹೆಜ್ಜೆಗಳ ಸಂಬಂಧ ನಮ 7 ಜನ್ಮಗಳ ಅನುಬಂಧ ಈ 7 ಹೆಜ್ಜೆಗಳ ಸಂಬಂಧ ನಮಗೇಳು ಜನ್ಮಗಳ ಅನುಬಂಧ. Yes, making me feel so comfortable is the most lovable thing in him. And due to this, I never step back sharing anything. Let it be smallest to smallest, let it be biggest to biggest, or let it be the funniest to funniest, or let it be to the silliest to silliest. She's very thoughtful about the things she does, and then she's supportive, she's confident. Almost everything's special in her. To mention it, I would say she has all the patience in the world that makes her special to me. ಇನ್ನೀರುವರ ತಂದೆ ತಾಯಂದಿರ ಆಶೀರ್ವಾದದಿಂದ ನಾವೇನು ಹಿರಿಯರಿಂದ ಆಶೀರ್ವಾದ ಪಡೆದು ಗುರು ಹಿರಿಯರಿಂದ ಆಶೀರ್ವಾದ ಪಡೆದು ಮದುವೆ ಆಗಿದ್ದೀರಿ. ನಿಮ್ಮಿಬ್ಬರ ಬಾಳು ಸುಖಮಯವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಇಟ್ಸ್ ಅವರ್ ಪ್ರಿವಿಲೇಜ್. ಥ್ಯಾಂಕ್ ಯು ವೆರಿ ಮಚ್. My best wishes to you, Akash and Padmashri. God bless you. May God be with you all.